ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ರಫ್ತು ಬಿಟ್ಟಾಕಿ ನಮಗೆ ಬೇಕಾದ 64% ಸ್ಮಾರ್ಟ್ ಫೋನ್ಗಳನ್ನ ಚೀನಾದಿಂದ ತರಿಸ್ಕೊಳ್ತಾ ಇದ್ವಿ. ಆದ್ರೀಗ ಅದೇ ಚೀನಾದೊಂದಿಗೆ ಕಾಂಪೀಟ್ ಮಾಡುವಷ್ಟು ಸ್ಮಾರ್ಟ್ ಫೋನ್ ತಯಾರಿಸ್ತಾ ಇದ್ದೀವಿ. ಚೀನಾ ಬಿಟ್ರೆ ಅತಿ ಹೆಚ್ಚು ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ ಮಾಡೋ ರಾಷ್ಟ್ರವಾಗಿದೆ ಭಾರತ. ಈಗ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ಮೀರಿಸಿ ಸ್ಮಾರ್ಟ್ ಫೋನ್ ಮತ್ತು ಎಲೆಕ್ಟ್ರಾನಿಕ್ಸ್ ರಫ್ತಾಗ್ತಿವೆ. UPI ಡಿಜಿಟಲ್ ಪೇಮೆಂಟ್ ನಂತರ ಭಾರತ ಮತ್ತೊಂದು ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಿದೆ. ಹಾಗಿದ್ರೆ ಇದಕ್ಕೆ ಏನ್ ಕಾರಣ? ಎಲೆಕ್ಟ್ರಾನಿಕ್ಸ್ ನಲ್ಲಿ ಭಾರತ ಮ್ಯಾಜಿಕ್ ಮಾಡಿದ್ದು ಹೇಗೆ? ಭಾರತದ ಸ್ಮಾರ್ಟ್ ಫೋನ್ ಎಕ್ಸ್ಪೋರ್ಟ್ ನೋಡಿ ಚೀನಾ ಭಯ ಬೀಳ್ತಿರೋದು ಯಾಕೆ? ಇನ್ನು ಸುಧಾರಣೆ ಆಗೋದು ಏನೇನು ಬಾಕಿ ಇದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎಲೆಕ್ಟ್ರಾನಿಕ್ಸ್ ರಫ್ತು 8 ಪಟ್ಟು ಹೆಚ್ಚಳ. ಪೆಟ್ರೋಲಿಯಂನ ಹಿಂದಿಕ್ಕುತ್ತಾ ಎಲೆಕ್ಟ್ರಾನಿಕ್ಸ್. ಸ್ನೇಹಿತರೆ, ಭಾರತದ ಆರ್ಥಿಕತೆಗೆ ಇನ್ನೊಂದು ದೊಡ್ಡ ಬಲ ಸೇರ್ಕೊಳ್ತಾ ಇದೆ. ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೋರ್ಟ್ ಎರಡೂ ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮೊದಲು ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನೋಡೋದಾದ್ರೆ, ಸರ್ಕಾರವೇ ಕೊಟ್ಟಿರೋ ಡೇಟಾ ಪ್ರಕಾರ ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ರೊಡಕ್ಷನ್ ಕಳೆದ 10 ವರ್ಷದಲ್ಲಿ 6 ಪಟ್ಟು ಏರಿಕೆಯಾಗಿದೆ. 600%. 2014-15ರಲ್ಲಿ 1.9 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ಸ್ನ ಉತ್ಪಾದನೆ ಮಾಡಲಾಗಿದೆ. ಇದು 2024-25ರಲ್ಲಿ 11.3 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಎಲೆಕ್ಟ್ರಾನಿಕ್ಸ್ ಸೆಕ್ಟರ್ ಕಳೆದ 10 ವರ್ಷದಲ್ಲಿ 25 ಲಕ್ಷ ಉದ್ಯೋಗ ಸೃಷ್ಟಿಸಿದೆ ಅಂತ ಸರ್ಕಾರ ಡೇಟಾ ಹೇಳುತ್ತೆ. ಅಲ್ಲದೆ $4 ಬಿಲಿಯನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನ ಕೂಡ ಅಟ್ರಾಕ್ಟ್ ಮಾಡಿದೆ. ಇದರ ಜೊತೆಗೆ ರಫ್ತು ಕೂಡ ದೊಡ್ಡ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. 2014-15ರಲ್ಲಿ ಭಾರತ ಜಸ್ಟ್ 38,000 ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡಿತ್ತು. ಎಷ್ಟು? 38,000 ಕೋಟಿ ರೂಪಾಯಿ ಮೌಲ್ಯದ ಎಲೆಕ್ಟ್ರಾನಿಕ್ಸ್ ಅನ್ನ. ಆದರೆ 2024-25ರ ವೇಳೆಗೆ ಈ ಸಂಖ್ಯೆ 3.27 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. 8 ಪಟ್ಟು ಹೆಚ್ಚಳ ಅಥವಾ 800% ರೈಸ್. ಹೀಗಾಗಿನೇ ಶೀಘ್ರದಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ರಫ್ತು ರಿಫೈನ್ಡ್ ಪೆಟ್ರೋಲಿಯಂ ನಾವೇನ್ ಮಾಡಿ ಕಳಿಸ್ತೀವಿ, ತಂತಂದಿಯಲ್ಲಿ ರಿಫೈನ್ ಮಾಡಿ ಕಳಿಸ್ತೀವಲ್ಲ ಬೇರೆ ಕಡೆಗೆ, ಅದನ್ನು ಮೀರಿಸಿ ಹೋಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಸದ್ಯ ಭಾರತ ಹೈಯೆಸ್ಟ್ ರಫ್ತು ಮಾಡ್ತಿರೋದು ಎಂಜಿನಿಯರಿಂಗ್ ಗೂಡ್ಸ್. 2024-25ರಲ್ಲಿ ಭಾರತ ಸುಮಾರು $116 ಬಿಲಿಯನ್ ಮೌಲ್ಯದ ಎಂಜಿನಿಯರಿಂಗ್ ಗೂಡ್ಸ್ ಅನ್ನ ರಫ್ತು ಮಾಡಿದೆ. 2ನೇ ಸ್ಥಾನದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದಾವೆ. ಸುಮಾರು $60 ಬಿಲಿಯನ್ ಮೌಲ್ಯದ ರಿಫೈನ್ಡ್ ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಕಳಿಸಿದ್ದೀವಿ ಬೇರೆ ಕಡೆ ತಂದು ರಿಫೈನ್ ಮಾಡಿ ಇಲ್ಲಿಂದ. 3ನೇ ಸ್ಥಾನದಲ್ಲಿ ಎಲೆಕ್ಟ್ರಾನಿಕ್ಸ್ ಬಂದು ಕೂತ್ಕೊಂಡಿದೆ. ಈಗ 3 ವರ್ಷಗಳ ಹಿಂದೆ ಎಲೆಕ್ಟ್ರಾನಿಕ್ಸ್ 7ನೇ ಪ್ಲೇಸ್ನಲ್ಲಿತ್ತು. ಈಗ 3 ವರ್ಷದಲ್ಲಿ ವಜ್ರಾಭರಣ, ಕೆಮಿಕಲ್ಸ್, ಫಾರ್ಮಾದಂತ ದಿಗ್ಗಜ ಕ್ಷೇತ್ರಗಳನ್ನೆಲ್ಲ ಬೀಟ್ ಮಾಡಿ, ಅಂದ್ರೆ ಅಂದಿನ ದಿಗ್ಗಜ ಕ್ಷೇತ್ರಗಳನ್ನ ಬೀಟ್ ಮಾಡಿ ಟಾಪ್ ಬರ್ತಾ ಇದೆ. ಕೇವಲ ಈ ವರ್ಷದಲ್ಲೇ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟ್ 42% ಜಂಪ್ ಆಗಿದೆ. ಅರ್ಧಕ್ಕರ್ಧ ಜಂಪ್ ಆಗಿದೆ. ಇದೇ ವೇಗದಲ್ಲಿ ಹೋದ್ರೆ ಶೀಘ್ರದಲ್ಲಿ ಪೆಟ್ರೋಲಿಯಂನ ಕೂಡ ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಬೇರೆ ಇಷ್ಟು ದಿನ ಯುಕ್ರೇನ್ ಯುದ್ಧದ ಲಾಭ ಪಡೆದು ಭಾರತದ ರಿಫೈನರಿಗಳು ಡಿಸ್ಕೌಂಟ್ ರೇಟಲ್ಲಿ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿದ್ರು. ಆದರೆ ಇತ್ತೀಚೆಗೆ ಅಮೆರಿಕದ ನಿರ್ಬಂಧ ಸೇರಿ ಕೆಲವೊಂದಷ್ಟು ಕಾರಣಗಳಿಂದ ಭಾರತದ ರಿಫೈನರಿಗಳಿಗೆ ಹೊಡೆತ ಬೀಳ್ತಾ ಇದೆ. ಹೀಗಾಗಿ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ನ ಓವರ್ಟೇಕ್ ಮಾಡುತ್ತೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಅದಕ್ಕೆ ಕಾರಣ ಏನು? ಇನ್ನು ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಪ್ರೈಸ್ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿಷ್ಟೇ. ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಾಗೆ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಇದೆಲ್ಲ ಇನ್ಕ್ಲೂಸಿವ್ ಪ್ಯಾಕೇಜ್ ಇದು. ಹೊರಡೋ ದಿನ ಡಿಸೆಂಬರ್ 3, 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಐಫೋನ್ ಕಿಂಗ್ ಭಾರತ. ದೊಡ್ಡ ಕಾರಣ ಆಪಲ್ ಕಂಪನಿ ಮತ್ತು ಐಫೋನ್. ಭಾರತ ಇವತ್ತು ವಿಶ್ವದ 2ನೇ ಅತಿ ದೊಡ್ಡ ಸ್ಮಾರ್ಟ್ ಫೋನ್ ರಫ್ತುದಾರ ರಾಷ್ಟ್ರ. 2024-25ರಲ್ಲಿ ಭಾರತ 5.45 ಲಕ್ಷ ಕೋಟಿ ಮೌಲ್ಯದ ಸ್ಮಾರ್ಟ್ ಫೋನ್ ತಯಾರಿಸಿದೆ. ಹಾಗೆ ಇದೇ ವೇಳೆ 2 ಲಕ್ಷ ಕೋಟಿ ಮೌಲ್ಯದ ಸ್ಮಾರ್ಟ್ ಫೋನ್ಗಳನ್ನು ವಿದೇಶಕ್ಕೆ ರಫ್ತು ಮಾಡಿದೆ. ದಿನಕ್ಕೆ 7.35 ಲಕ್ಷ ಸ್ಮಾರ್ಟ್ ಫೋನ್ಗಳು ಭಾರತದಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗ್ತಾ ಇವೆ.
ಕಳೆದ ವರ್ಷಕ್ಕಿಂತ 127 ಪಟ್ಟು ಸ್ಮಾರ್ಟ್ಫೋನ್ ರಫ್ತು ಜಾಸ್ತಿಯಾಗಿದೆ. ಇದರಲ್ಲಿ ಸಿಂಹ ಪಾಲಿರುವುದು ಐಫೋನ್ಗಳದ್ದು. ಈ ಆರ್ಥಿಕ ವರ್ಷದ ಫಸ್ಟ್ ಹಾಫ್ನಲ್ಲೇ $10 ಬಿಲಿಯನ್ ಮೌಲ್ಯದ ಐಫೋನ್ಸ್ ಎಕ್ಸ್ಪೋರ್ಟ್ ಆಗಿವೆ. $10 ಬಿಲಿಯನ್ ಅಂದರೆ 88,000 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಸೇ ಹೋಗಿವೆ. ಇದರ ಅರ್ಥ ಸ್ಮಾರ್ಟ್ಫೋನ್ಸ್ ರಫ್ತಲ್ಲಿ 75% ಪಾಲು, ಒಟ್ಟಾರೆ ಎಲೆಕ್ಟ್ರಾನಿಕ್ಸ್ ಎಕ್ಸ್ಪೋರ್ಟಲ್ಲಿ 45% ಪಾಲು ಬರೀ ಐಫೋನ್ಸ್ದೇ ಇವೆ. ಇವತ್ತು ಅಮೆರಿಕಾಗೆ ರಫ್ತಾಗ್ತಿರೋ 3ರಲ್ಲಿ 1 ಐಫೋನ್ ಭಾರತದಲ್ಲಿ ತಯಾರಾಗ್ತಾ ಇದೆ. ಕೇವಲ ಜನವರಿಯಿಂದ ಮೇ ನಡುವೆನೆ ಭಾರತ 2 ಕೋಟಿ ಐಫೋನ್ಗಳನ್ನು ಅಮೆರಿಕ ಕಳಿಸಿದೆ. ಅಂದಾಜು ಆಪಲ್ನ 20% ಜಾಗತಿಕ ಉತ್ಪಾದನೆ ಭಾರತದಲ್ಲಿ ನಡೀತಾ ಇದೆ. ಹೀಗಾಗಿ ಭಾರತದ ಎಲೆಕ್ಟ್ರಾನಿಕ್ಸ್ ಹಿಗ್ಗಾಮುಗ್ಗ ಏರಿಕೆಯಾಗ್ತಾ ಇದೆ. ಆದರೆ ಆಪಲ್ ಭಾರತದಲ್ಲಿ ಈ ಪರಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದಕ್ಕೆ ಕಾರಣ ಏನು ಹಾಗಾದ್ರೆ? ಕಾರಣ 2. ಒಂದು ಚೈನಾ, ಇನ್ನೊಂದು ಭಾರತದಲ್ಲಿ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಇರೋ ಇನ್ಸೆಂಟಿವ್ PLI. ಚೈನಾ ವಿಚಾರಕ್ಕೆ ಬಂದರೆ ಕೋವಿಡ್ ಟೈಮ್ನಲ್ಲಿ ಚೀನಾ ಲಾಕ್ಡೌನ್ ಆಗಿದ್ದಕ್ಕೆ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಯಿತು. ಆಪಲ್ ಅಂತೂ ಭಾರಿ ಪೆಟ್ ತಿಂತು. ಅವಾಗಿಂದಲೂ ಆಪಲ್ ಸೇರಿದಂತೆ ಅನೇಕ ಜಾಗತಿಕ ಕಂಪನಿಗಳು ಚೈನಾ +1 ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತಿವೆ. ಅಂದರೆ ಚೈನಾದ ಜೊತೆಗೆ ಬೇರೊಂದು ರಾಷ್ಟ್ರದಲ್ಲಿ ಉತ್ಪಾದನಾ ಘಟಕ ಹೊಂದೋ ಮೂಲಕ ಸಪ್ಲೈ ಚೈನ್ನ ಡೈವರ್ಸಿಫೈ ಮಾಡಿಕೊಳ್ತಿದ್ದಾರೆ. ಇಂಥ ಕಂಪನಿಗಳಿಗೆ ಭಾರತ ಪ್ರಮುಖ ಆಪ್ಷನ್ಗಳಲ್ಲೊಂದು. ಅದರಲ್ಲೂ ಕೂಡ ಟ್ರಂಪ್ ಬಂದು ಅಮೆರಿಕ ಚೀನಾ ನಡುವೆ ವ್ಯಾಪಾರ ಯುದ್ಧ ಶುರುವಾದಾಗಲೂ ಕೂಡ ಸುಮಾರು ಜನ ಇಲ್ಲಿಗೆ ಬಂದರು. ನಿಜ ಟ್ರಂಪ್ ನಮಗೂ ಕಾಟ ಕೊಡ್ತಿದ್ದಾರೆ, ಬಟ್ ಚೈನಾ ಕಂಪೇರ್ ಮಾಡಿದ್ರೆ ಭಾರತ ಅಂಥ ದೊಡ್ಡ ರೈವಲ್ ಅಲ್ಲ ಅನ್ನೋದು ಒಂದು ಫೀಲಿಂಗ್ ಕಂಪನಿಗಳಲ್ಲೂ ಕೂಡ ಇದೆ ಅಮೆರಿಕಕ್ಕೆ. ಹೀಗಾಗಿ ಚೀನಾಗಿಂತ ಆಪಲ್ ಭಾರತಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡೋಕೆ ಶುರು ಮಾಡಿರೋದು. ಇದಕ್ಕೆ ತಕ್ಕಂತೆ ಆಗಲೇ ಹೇಳಿದ ಹಾಗೆ PLI ಭಾರತ ಭರ್ಜರಿ ಪ್ರೋತ್ಸಾಹ ಕೊಡ್ತಾ ಇದೆ, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಮೂಲಕ. ಇದರಲ್ಲಿ ಭಾರತದಲ್ಲಿ ಸ್ಮಾರ್ಟ್ಫೋನ್ ತಯಾರಿಸೋ ಕಂಪನಿಗಳಿಗೆ ಸರ್ಕಾರ ಡೈರೆಕ್ಟ್ ಫಿನಾನ್ಷಿಯಲ್ ಇನ್ಸೆಂಟಿವ್ನ ಕೊಡೋಕೆ ಶುರು ಮಾಡಿತ್ತು. ಕೇವಲ ಸ್ಮಾರ್ಟ್ಫೋನ್ಗಳಿಗಾಗಿ 40,951 ಕೋಟಿ ರೂಪಾಯಿ ಸುರಿದಿತ್ತು. ಇದರಿಂದ ಆಪಲ್ ಸೇರಿ ಸುಮಾರು ಕಂಪನಿಗಳು ಭಾರತಕ್ಕೆ ಬರೋಕೆ ಪ್ರೋತ್ಸಾಹ ಸಿಕ್ತು. ಭಾರತವನ್ನು ಅಪ್ಕೊಳ್ತಿದ್ದಾರೆ. PLIನಲ್ಲಿ ಇಷ್ಟೊಂದು ದುಡ್ಡು ಸುರಿದಿದ್ರಿಂದ ವಾಪಸ್ ಸರ್ಕಾರಕ್ಕೆ ಸ್ಮಾರ್ಟ್ಫೋನ್ ಮಾರಾಟದಿಂದ 1.1 ಲಕ್ಷ ಕೋಟಿ ರೂಪಾಯಿ ಇನ್ಕಮ್ ಕೂಡ ಹರಿದು ಬರ್ತಾ ಇದೆ. ಅಂದರೆ ಸುಮಾರು 19 ಪಟ್ಟು ರಿಟರ್ನ್ಸ್ ಬಂದಿದೆ. ಸ್ಮಾರ್ಟ್ಫೋನ್ ಸೇರಿದಂತೆ ಎಲೆಕ್ಟ್ರಾನಿಕ್ಸ್ ಡಿಮಾಂಡ್ ಕೂಡ ಜಾಸ್ತಿ ಆಗ್ತಿದೆ. ಜೊತೆಗೆ ಐಫೋನ್ ಅಂತ ಹೈ ಎಂಡ್ ಫೋನ್ಗಳ ಬೆಲೆ ಮುಂಚೆ ಅಮೆರಿಕದಲ್ಲಿ ಒಂದು ಪ್ರೈಸ್ ಇದ್ರೆ ಅಲ್ಲಿ $1,000 ಇತ್ತು ಅಂದರೆ ಕನ್ವರ್ಷನ್ ಮಾಡಿದಾಗ 60-70 ಸಾವಿರ ರೂಪಾಯಿ ಬರೋ ಟೈಮ್ನಲ್ಲೂ ಕೂಡ ಇಲ್ಲಿ 1 ಲಕ್ಷ 1.5 ಲಕ್ಷಕ್ಕೆ ಮಾರ್ತಾ ಇದ್ರು. ಇವಾಗ ಆ ಡಿಫ್ರೆನ್ಸ್ ಕಮ್ಮಿ ಆಗಿದೆ. ಮುಂಚೆ ಕಂಪೇರ್ ಮಾಡಿದ್ರೆ ಅಮೆರಿಕಗೂ ಭಾರತದ ಪ್ರೈಸ್ಗೂ ಇರುವ ಅಂತರ ಕಮ್ಮಿ ಆಗ್ತಾ ಬಂದಿದೆ. ಮತ್ತೊಂದು ಕಡೆ ಜಾಗತಿಕವಾಗೂ ಕೂಡ ಲ್ಯಾಪ್ಟಾಪ್ಸ್, ವೇರಬಲ್ ಡಿವೈಸಸ್, ಎಲೆಕ್ಟ್ರಿಕ್ ವೆಹಿಕಲ್ ಸೇರಿ ಅನೇಕ ಎಲೆಕ್ಟ್ರಾನಿಕ್ಸ್ಗೆ ಸಿಕ್ಕಾಪಟ್ಟೆ ಬೇಡಿಕೆ ಇರೋದ್ರಿಂದ ಭಾರತದಲ್ಲೂ ಕೂಡ ಸೇಮ್ ಟೈಮ್ ಆ ಅವಕಾಶವನ್ನ ಬಳಸ್ಕೊಂಡಿದ್ರಿಂದ ಈಗ ದೊಡ್ಡ ಪ್ರಮಾಣದಲ್ಲಿ ಒಳನುಗ್ಗೋಕ್ ಸಾಧ್ಯ ಆಗಿದೆ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ. ಜೊತೆಗೆ ರಾಜತಾಂತ್ರಿಕ ಮಾರ್ಗಗಳ ಮೂಲಕನೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದ ಮೇಜರ್ ಪ್ಲೇಯರ್ಸ್ ಆಗಿರೋ ಜಪಾನ್, ದಕ್ಷಿಣ ಕೊರಿಯಾ, ತೈವಾನ್ಗಳೊಂದಿಗೆ ಸಂಬಂಧವನ್ನ ಇನ್ನಷ್ಟು ಚೆನ್ನಾಗಿ ಮಾಡಿಕೊಂಡಿರೋದು ಕೂಡ ಫಾಕ್ಸ್ಕಾನ್, ಪೆಗಟ್ರಾನ್ ಅಂತ ಕಂಪನಿಗಳು ಭಾರತದಲ್ಲಿ ಹೆವಿ ಇನ್ವೆಸ್ಟ್ ಮಾಡೋಕೆ ಕಾರಣ ಆಗಿದೆ. ಹಾಗೆ ಲೇಬರ್ ಕಾಸ್ಟ್ ಕೂಡ ಭಾರತದಲ್ಲಿ ಚೀನಾ, ವಿಯೆಟ್ನಾಂಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಸಂಬಳಕ್ಕೆ ಲೇಬರ್ಸ್ ಸಿಗ್ತಾರೆ. ಅಲ್ಲದೆ ಭಾರತದಲ್ಲಿ ದೊಡ್ಡ ಪ್ರಮಾಣದ ಟೆಕ್ ಟ್ರೈನ್ಡ್ ವರ್ಕ್ ಫೋರ್ಸ್ ಕೂಡ ಇದೆ. ಈಗ ಇದು ಕೂಡ ಕಂಪನಿಗಳು ಭಾರತದ ಕಡೆಗೆ ನೋಡೋದಕ್ಕೆ ಕಾರಣ ಆಗ್ತಾ ಇದೆ. ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಆಲ್ರೆಡಿ ಲಾಂಚ್ ಆಗಿರೋದು ನಿಮ್ಗೆ ಗೊತ್ತಿರಬಹುದು. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅವರಿಗೆ ಮಾತ್ರ ಅಲ್ಲಿ ಸಿಗುತ್ತೆ. ಹಾಗೆ ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗುತ್ತೆ. ಆ ಮೆಂಬರ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನೀವು ತೆಗೆದುಕೊಳ್ಳೋ ಒಂದೊಂದು ಪ್ರೀಮಿಯಂ ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಕೆಳಗಡೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನೋಡಿ. ಬನ್ನಿ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಏನೆಲ್ಲ ಸುಧಾರಣೆ ಅಗತ್ಯ ಇದೆ ಸ್ನೇಹಿತರೆ? ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ರಫ್ತು ಏರಿಕೆ ಆಗ್ತಾ ಇದೆ ನಿಜ. ಆದ್ರೆ ಭಾರತಕ್ಕೆ ಇಷ್ಟೇ ಸಾಕಾಗಲ್ಲ. ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ನಾವು ಚೀನಾ ಜೊತೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಒಂದಿಷ್ಟು ಸುಧಾರಣೆಗಳನ್ನ ಕೂಡ ಮಾಡ್ಕೊಳ್ಳೋದು ಅಗತ್ಯ. ಭಾರತ ಬಹುತೇಕ ಉತ್ಪನ್ನಗಳನ್ನು ಜಸ್ಟ್ ಅಸೆಂಬಲ್ ಮಾಡ್ತಾ ಇದೆ. ಅಂದರೆ ಬೇರೆ ಬೇರೆ ರಾಷ್ಟ್ರಗಳಿಂದ ಬಿಡಿ ಭಾಗಗಳನ್ನು ತಂದು ಇಲ್ಲಿ ಜೋಡಿಸಿ ಫೈನಲ್ ಪ್ರಾಡಕ್ಟ್ನ ನಾವು ಮಾರ್ತಾ ಇದ್ದೀವಿ. ನಿಜ, ಫೈನಲ್ ಪ್ರಾಡಕ್ಟ್ಗೆ ರೇಟ್ ಜಾಸ್ತಿ ಇರೋದು ಬಿಡಿ ಭಾಗಗಳಿಗೆ ಕಂಪೇರ್ ಮಾಡಿದ್ರೆ. ಅದಕ್ಕೆ ನಮಗೆ ಒಂಚೂರು ಲಾಭ ಆಗ್ತಿರೋದು. ಆದರೆ ಪೂರ್ಣ ಪ್ರಮಾಣದಲ್ಲಿ ನಾವು ಇದರಲ್ಲಿ ಪರಿಪೂರ್ಣ ಪ್ಲೇಯರ್ ಆಗಬೇಕು ಅಂದರೆ ಸಪ್ಲೈ ಚೈನ್ ನಾವೇ ಕಂಟ್ರೋಲ್ ಮಾಡಬೇಕು. ಡಿಸ್ಪ್ಲೇ, ಚಿಪ್, ಬ್ಯಾಟ್ರಿ ಎಲ್ಲ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ರೀತಿ ಆಗಬೇಕು. ಯಾಕಂದ್ರೆ ನೀವು ಏನೇ ಇಕೋಸಿಸ್ಟಮ್ ಬಿಲ್ಡ್ ಮಾಡಿ ನಿಮಗೆ ಡಿಸ್ಪ್ಲೇ ಕೊಡಲ್ಲ, ಬ್ಯಾಟ್ರಿ ಕೊಡಲ್ಲ, ನಿಮಗೆ ನಾವು ಚಿಪ್ ಕೊಡಲ್ಲ ಅಂತ ಹೇಳಿಬಿಟ್ರೆ, ಚೈನಾ ಹೇಳಿಬಿಟ್ರೆ ಅಥವಾ ಅಮೆರಿಕ ಹೇಳಿಬಿಟ್ರೆ, ಆವಾಗ ಇಷ್ಟೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನಾವೇನೂ ಮಾಡೋಕ್ಕಾಗೋದಿಲ್ಲ. ಆವಾಗ ಸಡನ್ನಾಗಿ ಪಾತಾಳಕ್ಕೆ ಹೋಗೋ ಅಪಾಯ ಇರುತ್ತೆ. ಸಡನ್ನಾಗಿ ಹೇಳಿದೆ ಕೇಳಿದೆ. ಸೊ ಇದು ಬದಲಾಗಬೇಕು. ಸದ್ಯಕ್ಕೆ ನಾವು 70-75% ಕಾಂಪೊನೆಂಟ್ಸ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. 25% ಅಷ್ಟೇ ಲೋಕಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರೋದು ಕಾಂಪೊನೆಂಟ್ಸ್.
ಇವುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲೇ ಆ ಬಿಡಿ ಭಾಗಗಳನ್ನು ಉತ್ಪಾದಿಸೋದು ಇಂಪಾರ್ಟೆಂಟ್. ಅಥವಾ ಎಲೆಕ್ಟ್ರಾನಿಕ್ಸ್ನ ಬ್ರೈನ್ ರೀತಿ ಇರೋ ಚಿಪ್ ವಿಚಾರದಲ್ಲಿ ಭಾರತ ತುಂಬ ಹಿಂದೆ ಇದೆ. ನಾವು ಬೇರೆಯವರಿಗೆ ಚಿಪ್ನ ಡಿಸೈನ್ ಮಾಡಿಕೊಡ್ತಿದ್ದೀವಿ, ಆದರೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ನಮ್ಮ ಕೈಲಿ ಇನ್ನೂ ಆಗಿಲ್ಲ ಸರಿಯಾಗಿ. ಚಿಪ್ಗಳು ಸ್ವಾವಲಂಬನೆ ಜೊತೆಗೆ ಭದ್ರತೆ ಕಾರಣದಿಂದಲೂ ಬಹಳ ಮುಖ್ಯ. ಭಾರತದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ದೊಡ್ಡ ಸುಧಾರಣೆ ಆಗಬೇಕು. ಇದರಿಂದ ಜಗತ್ತಿಗೆ ಹೊಸತನ ಕೊಡೋಕೆ ಸಾಧ್ಯ ಆಗುತ್ತೆ. ಹೀಗಾದರೆ ಮಾತ್ರ ಭಾರತದ ಉತ್ಪನ್ನಗಳಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಇನ್ನೂ ಜಾಸ್ತಿ ಆಗುತ್ತೆ, ಉಳ್ಕೊಳ್ಳುತ್ತೆ. ಆಮೇಲೆ ಅದು ನಾವು ಸಪ್ಲೈ ಮಾಡೋಕ್ಕೂ ಸಾಧ್ಯ ಆಗುತ್ತೆ, ಯಾವುದೇ ಅಡೆತಡೆ ಇಲ್ಲದೆ, ಯಾರ ಮುಲಾಜಿಗೂ ಒಳಗಾಗದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತಿ ಇರೋರು ಕನ್ಸಿಡರ್ ಮಾಡ್ಬೋದು ಸ್ನೇಹಿತರೆ. ನಮಸ್ತೆ, ಮತ್ತೆ ಭೇಟಿ ಆಗ್ತಿರೋಣ.